ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 11ನೇ ಸರ್ಗ ಮುಂದುವರೆದಿತ್ತು. ಅಗಸ್ತ್ಯರ ತಮ್ಮ ಸುಮತಿ ಅಂತ ಅವರ ಹೆಸರು. ಆನಂದ ರಾಮಾಯಣಕ್ಕನುಸಾರವಾಗಿ ಅವರ ಆಶ್ರಮಕ್ಕೆ ರಾಮ ಲಕ್ಷ್ಮಣ ಸೀತೆಯರು ಬಂದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಲ್ಲಿ ತಂಗಿದ ಘಟನೆಯನ್ನು ನಾವು ಹಿಂದಿನ ದಿವಸ ಶ್ರವಣ ಮಾಡಿದ್ವಿ. ಬೆಳಗಾದ ಮೇಲೆ ರಾಮ ಆ ಋಷಿಗಳಿಗೆ ಹೇಳಿದ, ನಾವು ತಮಗೆ ನಮಸ್ಕಾರ ಮಾಡಿ ಮುಂದಿನ ಪ್ರಯಾಣಕ್ಕೆ ನಮ್ಮ ಕಡೆಯಿಂದ ಅನುಮತಿ ಕೇಳ್ತೇವೆ. ತಮ್ಮ ಅಗ್ರಜರಾದಂತಹ ಅಗಸ್ತ್ಯರನ್ನು ಸಂದರ್ಶನ ಮಾಡಲಿಕ್ಕೆ ಹೋಗ್ತಿದ್ದೇವೆ, ಅದಕ್ಕಾಗಿ ನೀವು ಸಮ್ಮತಿಸಬೇಕು ಅಂತ ಹೇಳಿದ್ರು ಅವನಿಗೆ, ಆ ಋಷಿಗೆ. ಹೋಗಿ ಬನ್ನಿ ಅಂತ ಅವ್ರು ಹೇಳಿದ ಮೇಲೆ ಅವ್ರು ಹೇಳಿದ ಮಾರ್ಗದಿಂದ ಪ್ರಯಾಣ ಮಾಡಿ ಅರಣ್ಯದ ಸೊಬಗನ್ನು ನೋಡ್ತಾ ಅವರು ಮುಂದೆ ಪ್ರಯಾಣ ಮಾಡಿದರು. ಇದು ಅಗಸ್ತ್ಯ ಅನ್ನುವ ಋಷಿ ಆಶ್ರಮದ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಋಷಿ ಆಶ್ರಮಕ್ಕಿರುವಂತಹ ಎಲ್ಲ ಲಕ್ಷಣಗಳು, ಅಲ್ಲಿರುವಂತಹ ಎಲ್ಲ ಚಿಹ್ನೆಗಳು ಇಲ್ಲಿ ಕಾಣ್ತಾ ಇವೆ. ಅಗಸ್ತ್ಯ ಅನ್ನೋದು ಅವರಿಗೆ ಅನ್ವರ್ಥಕವಾದ ಹೆಸರು. ವಿಂಧ್ಯ ಪರ್ವತ ಒಮ್ಮೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿತ್ತು. ಅದರ ಬೆಳವಣಿಗೆಯನ್ನು ಅವರು ಸ್ತಂಭನ ಮಾಡಿದ್ರಿಂದ, ಅಗಮ್ ಸ್ತಂಭಯತಿ, ಅಗ ಅಂದರೆ ಪರ್ವತ, ಅದನ್ನು ಸ್ತಂಭನ ಮಾಡಿದ್ರಿಂದ ಅಗಸ್ತ್ಯ ಅಂತ ಅವರಿಗೆ ಹೆಸರು. ಹಾಗಾಗಿ ಅವರ ಹೆಸರು ಸಾರ್ಥಕ ಆಗಿದೆ. ಆ ಋಷಿಗಳ ಆಶ್ರಮಕ್ಕೆ ನಾವೀಗ ಬರ್ತಿದ್ದೇವೆ. ಇಲ್ವೆಲ್ಲ ವಾತಾಪಿಗಳು ದಕ್ಷಿಣ ದಿಕ್ಕಿನ ಪ್ರದೇಶದಲ್ಲಿ ಕಂಟಕರಾಗಿದ್ದರು, ಸಜ್ಜನರಿಗೆ ಉಪಚಾರ ಕೊಡ್ತಿದ್ರು. ಅವರನ್ನು ನಿಗ್ರಹಿಸಿ ಆ ದಕ್ಷಿಣ ದಿಕ್ಕನ್ನು, ದಕ್ಷಿಣ ಭಾಗವನ್ನು ತಪಸ್ವಿಗಳ ಆಶ್ರಯ ಸ್ಥಾನವನ್ನಾಗಿ ಮಾಡಿದರು. ಇವರೇ ಅಗಸ್ತ್ಯರು. ಈ ಅಗಸ್ತ್ಯರ ಪ್ರಭಾವದಿಂದಾಗಿ ರಾಕ್ಷಸರು ಅವರಿಗೆ ಭಯಪಟ್ಟು ಹಿಂದಿನಂತೆ ಆ ಅಗಸ್ತ್ಯರನ್ನು ಆಕ್ರಮಿಸಲಿಕ್ಕೆ ಬರೋದಿಲ್ಲ. ಇಲ್ಲಿ ರಾಕ್ಷಸರು ಅವತ್ತಿನಿಂದ ವೈರವನ್ನು ತೊರೆದು ಶಾಂತರಾಗಿದ್ದಾರೆ. ಭಗವತಃ ಪ್ರದಕ್ಷಿಣ ದಕ್ಷಿಣ, ಪೂಜ್ಯರಾದ ಅಗಸ್ತ್ಯರ ದಿಕ್ಕಿದು. ಅಗಸ್ತ್ಯರ ಪ್ರಭಾವದಿಂದಾಗಿ ಪುಣ್ಯಶಾಲಿಯಾದಂಥ ದಿಕ್ಕಿದು ಅಂತ ಎಲ್ಲ ದಿಕ್ಕುಗಳಲ್ಲೂ ಇದಕ್ಕೆ ಒಂದು ಉತ್ತಮವಾದ ಪ್ರಸಿದ್ಧಿ ಇದೆ. ವಿಂಧ್ಯ ಪರ್ವತ ಹಿಂದೊಮ್ಮೆ ಸೂರ್ಯನ ಮಾರ್ಗವನ್ನು ಕೂಡ ತಡೆಗಟ್ಟಬೇಕು ಅಂತ ಪ್ರಯತ್ನ ಪಟ್ಟಿತ್ತು. ಅದು ಆನಂದ ರಾಮಾಯಣದಲ್ಲಿ ಕೂಡ ಮುಂದೊಂದು ಬಾರಿ ವಿವರವಾಗಿ ಅದು ಕಥೆ ಬರ್ತದೆ. ಮೇರು ಪರ್ವತ ದೊಡ್ಡದು ಅನ್ನುವ ಸಂಗತಿ ಅದಕ್ಕೆ ಯಾರದೋ ಮೂಲಕ ತಿಳಿಯಿತು. ಮೇರು ಪರ್ವತದ್ದೇನು ಮಹತ್ವ, ನಾನು ಅದಕ್ಕಿಂತ ಎತ್ತರವಾಗಿ ಬೆಳೀತೀನಿ ಅಂತ ಅದು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ದಿನೇ ದಿನೇ ಅದು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದಾಗ ಜಗತ್ತಿನ ಜನರಿಗೆಲ್ಲ ಅದರಿಂದ ನಾನಾ ಥರದ ಉಪಟಳ ಆಗಲಿಕ್ಕೆ ಪ್ರಾರಂಭ ಆಯಿತು. ಸೂರ್ಯ ಅಗಸ್ತ್ಯ ಮುನಿಗಳ ಕಡೆ ಹೋಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡ, ಇದು ನನ್ನ ಸಂಚಾರಕ್ಕೆ ವಿಘ್ನ ತಂದೊಡ್ಡಿದೆ, ಇದಕ್ಕೆ ನೀವು ಒಂದು ಉಪಾಯ ಕಂಡುಹಿಡಿಬೇಕು ಅಂತ ಅವರನ್ನು ಕೇಳ್ಕೊಂಡ ಅವನು ಸೂರ್ಯ. ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿಗೆ ಹೋಗಿ ಹೇಳಿದರು, ನಾವೀಗ ದಕ್ಷಿಣ ದಿಕ್ಕಿನ ಕಡೆಗೆ ಸ್ನಾನ ಮಾಡಲಿಕ್ಕೆ ಹೋಗಬೇಕಾಗಿದೆ. ವೃದ್ಧರಾಗಿದ್ದರಿಂದ ಪರ್ವತ ಹತ್ತುವಷ್ಟು ಶಕ್ತಿ ನಮಗಿಲ್ಲ. ಹಾಗಾಗಿ ವಿಂಧ್ಯ ಪರ್ವತ ನೀನು ಬಾಗಬೇಕು ಅಂತ ಅವರನ್ನ ನಮ್ರನಾಗಬೇಕು ಅಂತ ಆ ಪರ್ವತವನ್ನು ಕೇಳ್ಕೊಂಡ್ರು. ಆಗ ಆ ಪರ್ವತ ಆ ಅಗಸ್ತ್ಯರ ಪ್ರಭಾವಕ್ಕೆ ಮಣಿದು ಕುಬ್ಜವಾಯಿತು. ಕುಬ್ಜವಾಗಿದ್ದು ಹಾಗೆ ಬರಲೇ ಇಲ್ಲ, ಮತ್ತದು ಬೆಳೆಯಲೇ ಇಲ್ಲ. ಯಾಕೆಂದ್ರೆ ಅಗಸ್ತ್ಯರು ಏನು ಹೇಳಿದ್ರು, ನಾನು ಪುಣ್ಯ ತೀರ್ಥದಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ನೀನು ಮತ್ತೆ ಬೇಕಾದ್ರೆ ಬೆಳೆಯಬಹುದು ಅಂತ ಹೇಳಿದ್ರು. ಅವ್ರು ಈ ಕಡೆ ಬರಲೇ ಇಲ್ಲ. ಶಾಪ ಕೊಟ್ಟು ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ರು. ಹಾಗಾಗಿ ಅವ್ರು ಈ ಕಡೆ ಬರಲೇ ಇಲ್ಲ. ಅದು ಮತ್ತೆ ಬೆಳೆಯಲಿಕ್ಕೆ ಅವಕಾಶ ಆಗಲೇ ಇಲ್ಲ ಅದಕ್ಕೆ. ಹೀಗೆ ಅದಾದ ಪರ್ವತ ಅದನ್ನು ಸ್ತಂಭನ ಮಾಡಿದ್ರಿಂದ ಅಗಸ್ತ್ಯ ಅಂತ ಈಗ ಅವ್ರಿಗೊಂದು ಹೆಸರಿದೆ. ದಕ್ಷಿಣ ದಿಕ್ಕಿನಲ್ಲಿ ಇವತ್ತು ತಮಿಳುನಾಡಿನಲ್ಲಿ ಅಗಸ್ತ್ಯರಿಗೆ ಹೆಚ್ಚು ಪ್ರಖ್ಯಾತಿ ಅವ್ರಿಗೊಂದು ಮಹತ್ವದ ಸ್ಥಾನ ಅಂತ ನನಗೆಲ್ಲೂ ಓದಿದ ನೆನಪು. ದಕ್ಷಿಣ ದಿಕ್ಕಿನಲ್ಲಿ ಅವ್ರಿಗೆ ಸ್ಥಾನ ಅಂತಲಿಕ್ಕೆ ಮತ್ತೊಂದು ಕಥೆ, ಇಲ್ಲೊಂದು ಕಡೆ ಕಥೆ ಇದೆ. ಗಿರಿಜಾ ಶಂಕರದ ಕಲ್ಯಾಣ ಆಯ್ತಲ್ಲ, ಆವಾಗ ಮೂರು ಲೋಕ ಎಲ್ಲ
ಆ ಹಿಮಾಲಯ ಪರ್ವತದಲ್ಲಿ ನೆರೆದಿತ್ತು. ಭಾರ ಆ ಕಡೆ ಹೆಚ್ಚಾದಾಗ ದೇವತೆಗಳು ಅಥವಾ ಹಿಮಾಲಯ ಪರ್ವತನೋ ಅಥವಾ ಸ್ವಯಂ ಶಂಕರನೋ ಅಗಸ್ತ್ಯನನ್ನು ಪ್ರಾರ್ಥನೆ ಮಾಡಿದರು, ನೀನು ಹೋಗಿ ದಕ್ಷಿಣ ದಿಕ್ಕಿನ ಕಡೆಯಲ್ಲಿ ನಿಂತ್ಕೋ. ಆಗ ದಕ್ಷಿಣ ದಿಕ್ಕಿನಲ್ಲಿ ನೀನು ಒಬ್ಬನೇ ನಿಂತ್ರು, ಈ ಕಡೆ 3 ಲೋಕನೇ ನಿಂತ್ರು ನೀನು ಆ 3 ಲೋಕವನ್ನು ಕೂಡ ಸಮತೋಲನ ಮಾಡಬಲ್ಲೆ, ಇಲ್ಲದ್ರೆ ಭೂಮಿ ಆ ಕಡೆ ಬಾಗಿ ಅನಾಹುತ ಆದೀತು ಅಂತ ಅದಕ್ಕೆ ಆ ಅಗಸ್ತ್ಯ ಋಷಿಗಳಿಗೆ ಪ್ರಾರ್ಥನೆ ಮಾಡಿದ್ರು. ಅವರು ಆ ಕಡೆ ಹೋಗಿ ನಮಗೆ ಗಿರಿಜಾ ಕಲ್ಯಾಣ ನೋಡ್ಲಿಕ್ಕೆ ಅವಕಾಶ ಸಿಗದೇ ಇದ್ರು ಅಲ್ಲಿ ಹೋಗಿ ನಿಂತ್ಕೊಂಡು ಭೂಮಿಯ ಸಮತೋಲನವನ್ನು ಕಾಪಾಡಿದ್ರು ಅಂತ ಮತ್ತೊಂದು ಕಡೆ ಎಲ್ಲೋ ಕಥೆ ಇದೆ. ಇದು ಅವರ ಮಹತ್ವ. ಅವರ ದಿವ್ಯಾಶ್ರಮ ಇದು. ಅವರು ಅಗಸ್ತ್ಯ ಋಷಿಗಳು ತಮ್ಮ ಕಡೆ ಬರುವಂತಹ ಯಾರೇ ಜನ ಏನಿರ್ತಾರೆ ಅವರನ್ನ ತಮ್ಮ ತಪಸ್ಪ್ರಭಾವದಿಂದ ಅನುಗ್ರಹಿಸಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ನ ಅತ್ತ ಜೀವೇನ್ ವೃಷಾವಾದಿ ಕ್ರೂರೋವಾ ಯತಿವಾ ಶಠಃ ನೃಶಂಸಃ ಕಾಮವೃತ್ತೋವಾ ಮುನಿರೇಶ ತಥಾವಿಧ. ಈ ಅಗಸ್ತ್ಯ ಮುನಿಗಳ ಪ್ರಭಾವ ಎಂಥದ್ದು ಅಂದರೆ, ಇಲ್ಲಿ ಸುಳ್ಳು ಹೇಳುವವರಾಗಲಿ, ಕ್ರೂರಿಗಳಾಗಲಿ, ಘಾತಕರು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕಂತನ್ನೋರಾಗಲಿ ಯಾರೂ ಕೂಡ ಇಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಅವ್ರು ಬದುಕಲಿಕ್ಕೆ ಸಾಧ್ಯವಿಲ್ಲ. ನ ಹತ್ರ ಜೀವೇ ಅವ್ರಿಲ್ಲಿ ಬರೋದಿಲ್ಲ ಅಂತಲ್ಲ, ಒಂದು ವೇಳೆ ಬಂದರೆ ಅವ್ರಿಲ್ಲಿ ಬದುಕೋದು ಸಾಧ್ಯವಿಲ್ಲ. ಇದು ಅವರ ಪ್ರಭಾವ. ದೇವತೆಗಳು, ಯಕ್ಷರು, ನಾಗರು, ಗರುಡ ಮೊದಲಾದಂಥ ಪಕ್ಷಿ ಶ್ರೇಷ್ಠರು ಇಲ್ಲಿ ನಿಯತವಾದ ಆಹಾರವನ್ನು ಸ್ವೀಕಾರ ಮಾಡಿ, ಅಂದರೆ ತಪಸ್ವಿಗಳಂತೆ ಆಹಾರದ ಮೇಲೆ ಸಂಯಮವನ್ನು ಸಾಧಿಸಿ ಧರ್ಮಾಚರಣೆ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಅವರೆಲ್ಲ ಇಲ್ಲಿ ತಪಸ್ಸು ಮಾಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ದೇವತೆಗಳು, ಪಕ್ಷಿಗಳು ಎಲ್ಲರೂ ಕೂಡ. ವಸಂತಿ ನಿಯತಾಹಾರಾಹ ಧರ್ಮ ಆರಾಧಯಿಷ್ಣವಃ, ಧರ್ಮವನ್ನು ಆಚರಣೆ ಮಾಡಲಿಕ್ಕಾಗಿ ಅಥವಾ ಧರ್ಮರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕಾಗಿ ಇಲ್ಲಿ ಅವರು ಬಂದಿದ್ದಾರೆ. ಅಂಥ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ನಾವೀಗ ಬಂದಿದ್ದೇವೆ. ನಾನು ಬಂದಿರುವಂಥ ಸಂಗತಿಯನ್ನ ಅಗಸ್ತ್ಯ ಋಷಿಗಳ ಗಮನಕ್ಕೆ ನೀನು ತೆಗೆದುಕೊಂಡು ಬಾ ಅಂತ ಲಕ್ಷ್ಮಣನಿಗೆ ಹೇಳಿದ ರಾಮ. ಅಲ್ಲಿಗೆ 11ನೇ ಸರ್ಗ ಮುಕ್ತಾಯ ಆಯಿತು. ಲಕ್ಷ್ಮಣ ಆಶ್ರಮದ ಅಂಗಳಕ್ಕೆ ಬಂದು ಅಲ್ಲಿ ಅಗಸ್ತ್ಯ ಋಷಿಗಳ ಶಿಷ್ಯ ಒಬ್ಬ ಇದ್ದ. ಅವನಿಗೆ ಹೇಳಿದ, ದಶರಥ ಅನ್ನೋ ಸುಪ್ರಸಿದ್ಧನಾದ ರಾಜ, ಅವನ ಹಿರಿಯ ಪುತ್ರ ರಾಮ ಪತ್ನಿ ಸೀತೆಯ ಜೊತೆಗೆ ಅವರನ್ನು ಅಗಸ್ತ್ಯ ಋಷಿಗಳನ್ನು ಸಂದರ್ಶನ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ. ನಾನು ಅವನ ಸಹೋದರ ಲಕ್ಷ್ಮಣ ಅಂತ ನನ್ನ ಹೆಸರು. ಈ ವಿಷಯಗಳನ್ನು ನೀನು ಹಿಂದೆಯೂ ಕೇಳಿದ್ದಿರಬಹುದು. ತಂದೆ ಆಜ್ಞೆಗನುಸಾರವಾಗಿ ನಾವಿಲ್ಲಿ ಕಾಡಿಗೆ ಬರಬೇಕಾಯಿತು. ಅಗಸ್ತ್ಯ ಋಷಿಗಳ ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ ಅಂತ ಹೇಳಿದ. ಆ ಋಷಿಕುಮಾರ ಹಾಗೇ ಆಗಲಿ ಅಂತ ಹೇಳಿ ಅಗಸ್ತ್ಯ ಋಷಿಗಳ ಆಶ್ರಮದ ಒಳಗೆ ಬಂದ. ಅಗ್ನಿಶಾಲೆಯಲ್ಲಿ ಆ ಋಷಿಗಳಿದ್ರು, ಅವರನ್ನು ಸಮೀಪಿಸಿದ ಅವನು. ಲಕ್ಷ್ಮಣ ಹೇಳಿದ ವಿಷಯವನ್ನು ಹಾಗೆ ಹೇಳ್ಕೊಂಡ ಆ ಋಷಿಗಳ ಮುಂದೆ. ನಾನು ಮುಂದೆ ಏನು ಮಾಡಬೇಕು ಹೇಳಿ ಅಂತ ಕೇಳಿದ. ದಿಷ್ಟ್ಯಾ ರಾಮ ಸ್ಥಿರಸ್ಯಾದ್ಯ ದೃಷ್ಟುಂ ಮಾಂ ಸಮುಪಾಗತಃ ಮನಸಾ ಕಾಂಕ್ಷಿತಂ ಹಿ ಅಸ್ಯ ಮಯಾಪಿ ಆಗಮನಂ ಪ್ರತಿ. ಬಹಳ ದಿವಸ ಆದ್ಮೇಲೆ ರಾಮ ಇಲ್ಲಿಗೆ ಬಂದಿದ್ದಾನೆ, ನಾನು ಕೂಡ ಅವನನ್ನು ದರ್ಶನ ಮಾಡಬೇಕು ಅಂತ ಎಷ್ಟೋ ದಿವಸದಿಂದ ಆಲೋಚನೆ ಮಾಡ್ಕೊಂಡೇ ಇದ್ದೆ. ಈಗ ಅವನನ್ನ ಕೂಡಲೇ ಒಳಗೆ ಕರ್ಕೊಂಡು ಬಾ. ರಾಮ ಅಂತ ತಿಳಿದ ಮೇಲೆ ನೀನೇ ಅವನನ್ನು ಒಳಗೆ ಕರ್ಕೊಂಡು ಬರಬೇಕಾಗಿತ್ತು, ನನ್ನ ಸಮ್ಮತಿ ಅದಕ್ಕೆ ಬೇಕಿರಲಿಲ್ಲ. ಆದರೂ ಈಗಲಾದ್ರೂ ಕರ್ಕೊಂಡು ಬಾ ಅಂತಂದ್ರೆ ಅವರು. ಶಿಷ್ಯ ಕೈ ಮುಗಿದು ಗಡಿಬಿಡಿಯಿಂದ ಹೊರಗೆ ಬಂದು ಆ ರಾಮನನ್ನು ಕರೆದುಕೊಂಡು ಬಾ ಅಂತ ಲಕ್ಷ್ಮಣನಿಗೆ ಹೇಳಿದ. ಅಗ್ನಿಶಾಲೆಯಲ್ಲಿದ್ದಾರೆ ಋಷಿಗಳು, ಅವರನ್ನ ಭೇಟಿ ಮಾಡಲಿ ನಿಮ್ಮ ಅಣ್ಣ ರಾಮ, ಬೇಗ ಅವನು ಕರ್ಕೊಂಡು ಬಾ ಅಂತ ಹೇಳಿದ. ಲಕ್ಷ್ಮಣ, ರಾಮ, ಸೀತೆ 3 ಜನ ಶಿಷ್ಯರನ್ನು ಹಿಂಬಾಲಿಸಿ ಅಗ್ನಿಶಾಲೆಗೆ ಹೋದರು. ಒಳಗೆ ಹೋಗೋದಕ್ಕಿಂತ ಮೊದಲು ಅಗಸ್ತ್ಯರ ಶಿಷ್ಯನಿಗೆ ಆ ರಾಮನನ್ನ ಸೀತೆಯನ್ನ ಪರಿಚಯ ಮಾಡ್ತಿದ್ದ ಲಕ್ಷ್ಮಣ. ಆಶ್ರಮದ ಒಳಗೆಲ್ಲ ಜಿಂಕೆಗಳ ಸಂಚಾರ ಇತ್ತು. ಅಲ್ಲೊಂದು ಕಡೆ ಬ್ರಹ್ಮನ ಸ್ಥಾನ, ಆಮೇಲೆ ಅಗ್ನಿಯ ಸ್ಥಾನ, ಅದು ಶಿವನ ಸ್ಥಾನ ಇದ್ದಿರಬೇಕು. ವಿಷ್ಣು, ಮಹೇಂದ್ರ, ಸೂರ್ಯ, ಸೋಮಸ್ಥಾನ, ಭಗದೇವತೆ, ಕುಬೇರ, ಧಾತೃ ವಿಧಾತೃಗಳ ಸ್ಥಾನ, ವಾಯುವಿನ ಸ್ಥಾನ, ಆಮೇಲೆ ವರುಣನ ಸ್ಥಾನ, ಗಾಯತ್ರಿಯ ಸ್ಥಾನ, ಅಷ್ಟವಸುಗಳ ಸ್ಥಾನ, ನಾಗರಾಜನ ಸ್ಥಾನ, ಗರುಡನ ಸ್ಥಾನ ಮತ್ತು ಕಾರ್ತಿಕೇಯನ ಸ್ಥಾನ, ಕೊನೆಯದಾಗಿ ಯಮಧರ್ಮನ ಸ್ಥಾನ. ಹೀಗೆ
17 ದೇವತೆಗಳ ಸ್ಥಾನ ಆ ಅಗಸ್ತ್ಯರ ಆಶ್ರಮದಲ್ಲಿತ್ತು. 17 ದೇವತೆಗಳನ್ನು ಅವರು ಪ್ರತಿಷ್ಠಾಪನೆ ಮಾಡಿದ್ದಿರಬೇಕು. ಗಾಯತ್ರಿ ಅಂದರೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ ಈ 3 ದೇವತೆಗಳ ಅಧಿಷ್ಠಾನ ಅಲ್ಲಿದ್ದಿರಬೇಕು ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ಆ ದೇವತೆಗಳನ್ನು ಅವರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ತಮ್ಮ ಪೂಜೆಗಾಗಿ. ನಿತ್ಯ ಪೂಜೆ, ಬಲಿಹರಣ ಇತ್ಯಾದಿಗಳ ಕಾರಣಕ್ಕಾಗಿ ಅಗಸ್ತ್ಯರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಪೂಜಾ ಕಾರ್ಯಗಳನ್ನು ನೆರವೇರಿಸಿದ್ರು ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ಅಗಸ್ತ್ಯರು ಎದುರಾಗಿ ಬಂದರು, ರಾಮನನ್ನು ತಾವೇ ಸ್ವಾಗತ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ರಾಮ ಅಗಸ್ತ್ಯನಿಗೆ ಹೇಳಿದ, ಇವರೇ ಅಗಸ್ತ್ಯರಿದ್ದಿರಬೇಕು. ಅವರ ತೇಜಸ್ಸು, ಅವರ ರೂಪ, ಆಮೇಲೆ ಅವರ ಪ್ರಭಾವ ಇದನ್ನೆಲ್ಲ ನೋಡಿದರೆ ಇವರೇ ತಪೋನಿಧಿಗಳಾದಂಥ ಅಗಸ್ತ್ಯರು ಅಂತ ಕಾಣಿಸ್ತದೆ ಅಂತ ಹೇಳಿದ ಅವರಿಗೆ. ಅಗಸ್ತ್ಯರಿಗೆ ಕುಂಭ ಸಂಭವ ಅಂತ ಇನ್ನೊಂದು ಹೆಸರಿದೆ. ಕುಂಭ ಅಂದರೆ ಗಡಿಗೆ, ಗಡಿಗೆಯೊಳಗೆ ಹುಟ್ಟಿದವರು ಅವರು. ಅದನ್ನೆಲ್ಲರೂ ನೀವು ಹಿಂದೆ ಶ್ರವಣ ಮಾಡಿದ್ದಿರಬೇಕು. ಮಿತ್ರಾವರ್ಣರು ಅನ್ನುವಂಥ ದೇವತೆಗಳಿಂದ ಅವರು ಜನಿಸಿದವರು. ಊರ್ವಶಿಯನ್ನು ನೋಡಿ ಅವರು ಮೋಹಿತರಾಗಿದ್ದರು. ಮಿತ್ರನೋ ಅಥವಾ ವರ್ಣನ ಅವರ ತೇಜಸ್ ಕೆಳಗೆ ಬಿದ್ದಾಗ ಅದು ಗಡಿಗೆಯಲ್ಲಿ ಬಿತ್ತು. ಅಲ್ಲಿಂದ ಹುಟ್ಟಿದವರೇ ಈ ಅಗಸ್ತ್ಯರು ಅಂತ ನನಗೆ ಎಲ್ಲ ಅಂಶಗಳು ನೆನಪಿಲ್ಲ, ಯಾವ ದೇವತೆಗಳು ಏನಂತೆಲ್ಲ. ಮತ್ತು ಇದು ಅವರ ಉತ್ಪತ್ತಿಗೆ ಕಾರಣ. ಅಗಸ್ತ್ಯ ಕುಂಭ ಸಂಭವ ಅಂತಲೇ ಅವರಿಗೆ ಹೆಸರು. ಅಗಸ್ತ್ಯರ ಪಾದಕಮಲದಲ್ಲಿ ನಮಸ್ಕಾರ ಮಾಡಿದ ರಾಮ. ಅವನನ್ನು ಆಲಿಂಗನ ಮಾಡಿಕೊಂಡು ಅವನನ್ನು ಆಶ್ರಮದ ಒಳಗೆ ಕರ್ಕೊಂಡು ಹೋದರು. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆತನಿಗೆ ಸತ್ಕಾರ ಮಾಡಿ, ಅತಿಥಿಗಳಿಗೆ ಯಜ್ಞೇಶ್ವರನಿಗೆ ಹೋಮ ಮಾಡಿದಾಗ, ಅದು ಅಗ್ನಿಯಲ್ಲಿ ಹೋಮ ಮಾಡಿದಾಗ ಯಾವ ರೀತಿಯಾಗಿ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾರೋ ಹಾಗೆ ಇವನಿಗೂ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟರು. ಆಮೇಲೆ ರಾಮ, ಲಕ್ಷ್ಮಣ, ಸೀತೆಯರಿಗೆ ಅವರು ಭೋಜನ ಮಾಡಿಸಿದ್ರು. ಮುಂದೆ ರಾಮನ ಜೊತೆ ಅವ್ರು ಹೀಗೆ ಮಾತಾಡಿದ್ರಂತೆ, ಅಗ್ನಿಂ ಭೂತ್ವ ಪ್ರದಾಯ ಅರ್ಘ್ಯಂ ಅತಿಥಿಂ ಪ್ರತಿಪೂಜೆಯೇ ಅನ್ಯಥಾ ಖಲು ಕಾಕುತ್ಥ ತಪಸ್ವಿ ಸಮುದಾಚರನ್ ದುಃಖಾಕ್ಷೀವ ಪರೇ ಲೋಕೆ ಸ್ವಾನಿ ಮಾಂಸಾನಿ ಭಕ್ಷಯೇ. ಅತಿಥಿಯಾದವನೇನು ಆಶ್ರಮಕ್ಕೆ ಬಂದಿರ್ತಾನೆ ಅಥವಾ ಮನೆಗೆ ಬಂದಿರ್ತಾನೆ, ಅವನಿಗೆ ವೈಶ್ವದೇವ ವಿಧಿಯಲ್ಲಿ ನಿತ್ಯ ಪೂಜೆಯಲ್ಲಿ ಆದಮೇಲೆ ವೈಶ್ವದೇವ ಮಾಡ್ತೀವಲ್ಲ, ಅದರಲ್ಲಿ ಮಾಡಿದಂತೆ ಈ ಅತಿಥಿ ಆದವನಿಗೂ ಕೂಡ ಅಗ್ನಿಗೆ ಪೂಜೆ ಮಾಡಿದಂತೆ ಪೂಜೆ ಮಾಡಬೇಕು. ಈ ರೀತಿಯಾಗಿ ಅಗ್ನಿ ಪೂಜೆ ಒಂದು ವೇಳೆ ಮಾಡದೇ ಇದ್ದರೆ ಪರಲೋಕದಲ್ಲಿ ಮರಣದ ನಂತರ ನರಕಕ್ಕೆ ಹೋಗಿ ಅಲ್ಲಿ ಕೆಟ್ಟ ಫಲ ಅನುಭವಿಸ್ತಾನೆ ಆ ಯಜಮಾನ. ಎಂಥ ಕೆಟ್ಟ ಫಲ ಅಂತಂದರೆ ಸ್ವಾಮಿ ಮಾಂಸಾನಿ ಭಕ್ಷಯೇ. ಅತಿಥಿಗಳಿಗೆ ಸರಿಯಾದ ಸತ್ಕಾರ ಮಾಡದೇ ಇದಕ್ಕಾಗಿ ತನ್ನ ಮಾಂಸವನ್ನು ತಾನೇ ತಿನ್ನಬೇಕಾಗ್ತದೆ. ಅದಕ್ಕಾಗಿ ಅತಿಥಿಗೆ ಅಷ್ಟು ಸತ್ಕಾರಪೂರ್ವಕವಾಗಿ ಪೂಜೆ ಮಾಡೋದು ಬಹಳ ಮುಖ್ಯ. ಅದಕ್ಕೊಂದು ಉದಾಹರಣೆ, ಅದಕ್ಕೊಂದು ಹೋಲಿಕೆ. ದುಸ್ಸಾಕ್ಷೀವ, ತನ್ನ ಮಾಂಸವನ್ನು ತಾನೇ ತಿಂತಾನೆ ಅಂತಿದೆಯಲ್ಲ, ಅದು ಈ ಅತಿಥಿ ಸತ್ಕಾರವನ್ನು ಸರಿಯಾಗಿ ಮಾಡದೇ ಇರುವವನಿಗೆ ಮಾತ್ರ ಅಲ್ಲ, ಇನ್ನೊಂದೇನಂದ್ರೆ ದುಸ್ಸಾಕ್ಷಿ, ಕೆಟ್ಟ ಸಾಕ್ಷ್ಯ ಹೇಳ್ತಾನಲ್ಲ, ತಪ್ಪು ಸಾಕ್ಷ್ಯ. ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿ ಬನ್ನಿ ಅಂತ ಕರೆದಾಗ ಸರಿಯಾದ ಸಾಕ್ಷಿ ಹೇಳಬೇಕಾದ್ರೆ ನಮ್ಮ ಕರ್ತವ್ಯ. ಅದನ್ನು ಬಿಟ್ಟು ತಪ್ಪಾಗಿ ಸಾಕ್ಷಿ ಹೇಳಿ ತಪ್ಪಾದಂಥ ನಿರ್ಣಯಕ್ಕೆ ಕಾರಣ ಆದರೆ ಅಂಥವನು ಕೂಡ ಮರಣಾನಂತರ ತನ್ನ ಮಾಂಸವನ್ನು ತಾನೇ ತಿನ್ನಬೇಕಾಗ್ತದೆ ನರಕದಲ್ಲಿ. ಅಂಥದೇ ಫಲ ಈ ಸತ್ಕಾರ ಮಾಡದೇ ಇದ್ದವನಿಗೆ. ನೀನು 3 ಜಗತ್ತಿಗೂ ರಾಜನಾಗಿದ್ದಿ, ಧರ್ಮ ಪ್ರವರ್ತಕ, ಮಹಾರಥ ನೀನು. ಹಾಗಾಗಿ ಅತಿಥಿ ರೂಪದಲ್ಲಿ ಬಂದಿದ್ದಿ. ಆದ್ದರಿಂದ ನೀನು ನಮಗೆ ಪೂಜ್ಯನೂ ಹೌದು, ಮಾನ್ಯನೂ ಹೌದು. ಇಷ್ಟೆಲ್ಲ ಆ ರಾಮನಿಗೆ ಅವರು ಸತ್ಕಾರ ಸ್ವಾಗತಗಳನ್ನು ಮಾಡಿ ಮುಂದೆ ಅವನಿಗೊಂದು ಧನಸ್ಸನ್ನು ಕೊಟ್ಟರು. ಹೂವಿನಿಂದ ಉಳಿದ ಗಡ್ಡೆ ಗೆಣಸುಗಳನ್ನೆಲ್ಲ ಕೊಟ್ಟು ಆತನಿಗೆ ಸತ್ಕಾರ ಮಾಡಿ ಅವನಿಗೊಂದು ಧನಸ್ಸನ್ನು ಕೊಟ್ಟರಂತವ್ರು. ಅಗಸ್ತ್ಯ ರಾಶ್ರಮಂ ಪ್ರಾಪ ನಾನಾ ವೃಕ್ಷ ವಿರಾಜಿತಂ. ಮುನಿಯು ಕೂಡ ಅವರನ್ನು ಸ್ವಾಗತ ಮಾಡಿದರು ಆನಂದ ರಾಮಾಯಣದಲ್ಲಿ. ತಸ್ಥೌ ತತ್ರ ಕಿಯದ್ ದಿನಂ, ಅಲ್ಲಿ ಸ್ವಲ್ಪ ದಿವಸಗಳ ಕಾಲ ವಾಸ ಮಾಡಿದ ಆನಂದ ರಾಮಾಯಣ ಹೇಳುವಂತೆ. ಅಗಸ್ತ್ಯೋ ಮುನಿಸತ್ತಮಃ ದದೌ ಚಾಪಂ ಮಹೇಂದ್ರೇಣ ರಾಮಾರ್ಥಂ ಸ್ಥಾಪಿತಂ ಪುರ. ಇಂದ್ರ ಕೊಟ್ಟಂಥ ಧನಸ್ಸದು. ಅದು ಇಂದ್ರ ಅಗಸ್ತ್ಯ ಋಷಿಗಳಿಗೆ ಕೊಟ್ಟು ಮುಂದೆ ರಾಮನ ಕಡೆ ಬರ್ತಾನೆ, ಬಂದಾಗ ಅವನಿಗೆ ನೀವು ಕೊಡಿ ಇದನ್ನ ಅಂತ ಹೇಳಿ ಕೊಟ್ಟಿದ್ದ. ಅಕ್ಷಯ್ಯವು ಬಾಣತೂಣೀರವು, ಅಲ್ಲಿ ಅದರಲ್ಲಿರುವಂಥ ಬಾಣಗಳಿಗೆ ಕೊನೆಯೇ ಇಲ್ಲ. ಅಂಥ 2 ಬತ್ತಳಿಕೆಗಳನ್ನ ಖಡ್ಗಂ ರತ್ನ ವಿಭೂಷಿತಂ, ರತ್ನದಿಂದ ಅಲಂಕೃತವಾದ ಖಡ್ಗ,
ಅದನ್ನೆಲ್ಲ ಆತ ಸ್ವೀಕಾರ ಮಾಡಿದ. ತಥೋ ರಾಮು ಮುನೇರ್ ವಾಕ್ಯ ಗೌತಮ್ಯ ಉತ್ತರೇಕತೆ, ಈಗ ಅವ್ರ ಕಡೆಯಿಂದೆಲ್ಲ ಅದನ್ನು ಸ್ವೀಕಾರ ಮಾಡಿ ಆತ ಮುಂದೆ ಪ್ರಯಾಣ ಮಾಡಿದ ಅಂತ ಆನಂದ ರಾಮಾಯಣ ಹೇಳ್ತದೆ. ಇದಂ ದಿವ್ಯಂ ಮಹಚ್ಚಾಪಂ ಹೇಮರತ್ನ ವಿಭೂಷಿತಂ ವೈಷ್ಣವಂ ಪುರುಷ ವ್ಯಾಘ್ರ ನಿರ್ಮಿತಂ ವಿಶ್ವಕರ್ಮಣ. ಅವರು ವಾಲ್ಮೀಕಿ ರಾಮಾಯಣದ ಪ್ರಕಾರ ಹೀಗೆ ಅಗಸ್ತ್ಯರು ಹೇಳಿದರು, ಈ ಧನಸ್ಸು ಇದು ಸಾಧಾರಣವಾದ ಬಿದಿರಿನ ಧನಸ್ಸು ಅಲ್ಲ ಇದೆ. ಉಳಿದ ಧನಸ್ಸುಗಳೆಲ್ಲ ಬಿದಿರಿಂದ ಆಗಿರ್ತದಂತೆ. ಇದು ಬಿದಿರಿಂದಲ್ಲ, ಬಂಗಾರದಿಂದ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದದ್ದು ಇದು. ಇದಕ್ಕೆ ವೈಷ್ಣವ ಧನಸ್ಸು ಅಂತ ಹೆಸರು. ಹಿಂದೆ ಇದನ್ನ ವಿಶ್ವಕರ್ಮನೇ ನಿರ್ಮಾಣ ಮಾಡಿದ್ದ ಅಂತ ಪ್ರಭಾವ ಇದರದು. ಬ್ರಹ್ಮನೇ ನನಗೆ ಇದನ್ನು ಅನುಗ್ರಹ ಮಾಡಿಕೊಟ್ಟಿದ್ದ ಹಿಂದೊಮ್ಮೆ. ಬ್ರಹ್ಮದತ್ತ ಶಿರೋತ್ತಮ, ಬ್ರಹ್ಮ ಕೊಟ್ಟದ್ದಿದು. ದತ್ತವು ಮಮ ಮಹೇಂದ್ರೇಣ ತೂಣೀಚ ಅಕ್ಷಯ ಸಾಯಕವು, ಬಿಲ್ಲನ್ನು ಬ್ರಹ್ಮ ನನಗೆ ಕೊಟ್ಟಿದ್ದ, 2 ಬತ್ತಳಿಕೆಗಳನ್ನ ಇಂದ್ರ ಕೊಟ್ಟಿದ್ದ. ಆಮೇಲೆ ಚಿನ್ನದ ಹೊರೆಯದಂಥ ಖಡ್ಗ, ಇದನ್ನು ಸ್ವೀಕಾರ ಮಾಡು. ಇದೇ ವೈಷ್ಣವ ಧನಸ್ಸಿನಿಂದಲೇ ಮಹಾವಿಷ್ಣು ರಾಕ್ಷಸರನ್ನೆಲ್ಲ ಸದೆ ಬಡ್ದಿದ್ದ. ಆಮೇಲೆ ರಾಕ್ಷಸ ಸಂಪತ್ತನ್ನೆಲ್ಲ ದೇವತೆಗಳಿಗೆ ಹಂಚಿದ್ದ. ತದ್ಧನುಸ್ತೌಚ ತೂಣೀರವು ಶರಂ ಖಡ್ಗಂಚ ಮಾನದ ಜಯಾಯ ಪ್ರತಿಗೃಹೀಶ್ವ ವಜ್ರಂ ವಜ್ರಧರೋ ಯಥ. ಹಾಗಾಗಿ ಈ ವೈಷ್ಣವ ಧನಸ್ಸನ್ನ, 2 ಬತ್ತಳಿಕೆಗಳನ್ನ ಮತ್ತು ಖಡ್ಗವನ್ನ ಸ್ವೀಕಾರ ಮಾಡುವ ಅಂತ ಹೀಗೆ ಹೇಳಿ ಆ ರಾಮನಿಗೆ ಅದನ್ನೆಲ್ಲ ಅವರು ಕೊಟ್ಟರು. ಇನ್ನು ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ನಿರ್ಣಯ ಏನು ಹೇಳ್ತದೆ, ಧನಸ್ಸು ಬಂದಿದ್ದು ಯಾರಿಂದ, ಅದರ ಅಭಿಪ್ರಾಯ ಏನು, ಅದನ್ನು ಶ್ರವಣ ಮಾಡಬೇಕು ನೀವು. ಪ್ರೀತಿಂ ವಿಧತ್ಸು ಅಗಮತ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾಚ ಸಂಪೂಜಿತಃ ಧನುರನೇನ ಗೃಹೀತಮಿಂದ್ರಾತ್ ಶಾಂಗಂ ತದಾದಿ ಪುರುಷೋ ನಿಜಮಾಜಹಾರ. ಅದು ಅವನದೇ ಧನಸ್ಸದ, ಪರಮಾತ್ಮಂದೇ ಧನಸ್ಸು. ಅದನ್ನ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬಂದು ಅವರಿಗೆ ಅನುಗ್ರಹ ಮಾಡಿ ಅವ್ರ ಕಡೆಯಿಂದ ಅದನ್ನು ಸ್ವೀಕಾರ ಮಾಡಿದ. ಅದು ಇಂದ್ರನಿಂದಲೇ ಕಳಿಸಲ್ಪಟ್ಟದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಬ್ರಹ್ಮನಿಂದ ಕೊಡಲ್ಪಟ್ಟದ್ದು, ಆನಂದ ರಾಮಾಯಣದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಇಂದ್ರ ಕೊಟ್ಟದ್ದು ಅಂತಲೇ ಮಾತಿದೆ. ರಾಮನಿಗೆ ಅರ್ಪಿತ ಆಗಲಿ ಅದು ಅಂತ ಅದೇ ಉದ್ದೇಶದಿಂದಲೇ ಇಂದ್ರ ಅವರಿಗೆ ಕೊಟ್ಟಿದ್ದಂತೆ. ಕಾಲೇ ತದೈವ ಖರದೂಷಣೆಯೋರ್ಬಲೇನ. ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ರಾಮ ಮಾಡಿದಂಥ ಉಳಿದ ಲೀಲೆಗಳ ವರ್ಣನೆ ಇದೆ. ಅದಕ್ಕಿಂತ ಮೊದಲು ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 13ನೇ ಸರ್ಗದಲ್ಲಿ ಆ ರಾಮನ ಕಥೆಯನ್ನು ನಾವು ಶ್ರವಣ ಮಾಡಬೇಕು. ಮುಂದೆ ಅವರ ಸಂವಾದವನ್ನು ಶ್ರವಣ ಮಾಡಬೇಕು. ಲಕ್ಷ್ಮಣನಿಗೆ ಹೇಳಿದ್ರಂತೆ ಅವರು ಅಗಸ್ತ್ಯ ಋಷಿಗಳು, ಲಕ್ಷ್ಮಣ, ನೀನು ಇಷ್ಟೊಂದು ದೊಡ್ಡ ಸೇವೆ ನಿಮ್ಮ ಅಣ್ಣನಿಗೆ ಮಾಡ್ತಿದ್ದಿ, ನನಗೆ ಬಹಳ ಸಂತೋಷ ಅನಿಸಿದೆ. ಅದರಿಂದ ನಿಮಗೆಲ್ಲರಿಗೂ ಹೆಚ್ಚು ಆಯಾಸ ಆಗಿದೆ, ಪ್ರಯಾಣ ಮಾಡಿ ದಣಿದಿದ್ದೀರಿ ನೀವು. ಇಂಥ ದುಃಖ ಎಂದು ಈ ಸೀತೆಗೂ ಬಂದಿರಲಿಲ್ಲ. ಹಾಗಾಗಿ ನೀವು ಇಲ್ಲೇ ವಾಸ ಮಾಡಿ. ರಾಮನಿಗೂ ಹೇಳಿದ್ರು ಅವರು, ನೀನು ಸೀತೆಗೆ ಸಂತೋಷ ಆಗುವಂತೆ ಯಾವತ್ತು ವರ್ತಿಸು. ನಿನ್ನ ಹಿಂಬಾಲಕಳಗಳು ಬಂದಿದ್ದಾಳೆ. ಸಮಸ್ಥಂ ಅನುರಜ್ಯಂತಿ ವಿಷಮಸ್ಥಂ ತ್ಯಜಂತಿ ಚ ಶತಸ್ತ್ರದಾನಾಂ ಲೋಲತ್ವಂ ಶಸ್ತ್ರಾಣಾಂ ತೀಕ್ಷ್ಣತಾಂ ತಥಾ ಗರುಡ ಅನಿಲಯೋ ಶೈಘ್ಯಂ ಅನುಗಚ್ಚಂತಿ ಯೋಷಿತಃ. ಸ್ತ್ರೀಯರು ಹೇಗಿರ್ತಾರೆ ಅಂತ ಹೇಳಿದ್ರಂಥವ್ರು. ಎಲ್ಲ ಸ್ತ್ರೀಯರಲ್ಲ, ದುಷ್ಟ ಸ್ತ್ರೀಯರು. ಅವ್ರು ಹೇಗಂದ್ರೆ ಸಮಸ್ತಂ ಅನುರಜ್ಯಂತಿ, ಎಲ್ಲ ಥರದ ಅನುಕೂಲ ಸೌಭಾಗ್ಯ ಇದೆಲ್ಲ ಇದ್ರೆ ಅವನ ಕಡೆಗೆ ಅನುರಾಗ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಧನಧಾನ್ಯ ಸಮೃದ್ಧಿ ಇದ್ರೆ. ವಿಷಮಸ್ಥಂ ತ್ಯಜಂತಿ, ಅವನ ಆಪತ್ತಿಗೊಳಗಾದ್ರೆ, ಅವನಿಗೆ ಬಡತನ ಬಂದರೆ ಅವನನ್ನು ಅವರು ಪರಿತ್ಯಾಗ ಮಾಡಿಬಿಡ್ತಾರೆ. ಆ ಸ್ತ್ರೀಯ ಸ್ವಭಾವ ಎಂಥದ್ದಂದ್ರೆ ಲೋಲತ್ವಂ, ಮೊದಲನೇದಾಗಿ ಚಾಂಚಲ್ಯ. ಅವ್ರ ಸ್ವಭಾವ ಚಂಚಲ ಸ್ವಭಾವ. ಹೇಗೆ ಚಂಚಲ ಅಂದರೆ ಮಿಂಚಿನಂತೆ ಚಂಚಲರು. ಶಸ್ತ್ರಾಣಾಂ ತೀಕ್ಷ್ಣತಾಂ, ಬಿಲ್ಲು ಬಾಣಗಳು ಖಡ್ಗ ಇವೆಲ್ಲ ಹೇಗೆ ತೀಕ್ಷ್ಣ ಆಗಿರ್ಬೇಕೋ ಅಂಥ ತೀಕ್ಷ್ಣತೆ ಅವ್ರ ಸ್ವಭಾವದಲ್ಲಿ ಇರ್ತದೆ. ಗರುಡ ಅನಿಲಯೋ ಶೈಘ್ಯಂ, ಗರುಡನಂತೆ ಗಾಳಿಯಂತೆ ಶೀಘ್ರವಾಗಿ ಸಂಚಾರ ಮಾಡಬಲ್ಲರು ಅವರು. ಇದೆಲ್ಲ ಅವ್ರ ಸ್ವಭಾವ. ಆದರೆ ಇವು ಸಾಧಾರಣ ಸ್ತ್ರೀಯರ ಸ್ವಭಾವ, ದುಷ್ಟ ಸ್ತ್ರೀಯರ ಸ್ವಭಾವ. ಇದು ನಿನ್ನ ಪತ್ನಿ ಸೀತೆ ಏನಿದ್ದಾಳೆ, ಇವಳು ಈ ಎಲ್ಲ ದೋಷಗಳಿಂದ, ಹಿಂದೆ ನಾನು ಹೇಳಿದಂತೆ ಎಲ್ಲ ದೋಷಗಳಿಂದ ಅವಳು ಮುಕ್ತಳು, ಅಂಥ ಪರಮ ಪವಿತ್ರಳವಳು.
ಹಾಗಾಗಿ ಅವಳನ್ನು ನೀನು ಸರಿಯಾದ ರೀತಿಯಿಂದ ನಡೆಸ್ಕೊಳ್ಬೇಕು. ಇಯಂತು ಭವತೋ ಭಾರ್ಯ ದೋಷೈ ಏಕೈ ವಿವರ್ಜಿತ. ನಿನ್ನ ಪತ್ನಿಯಳು ಎಲ್ಲ ದೋಷಗಳಿಂದ ರಹಿತಳು. ಶ್ಲಾಘ್ಯಾಚ ವ್ಯಪದೇಶಾಚ್ಯ, ಎಲ್ಲರ ಪ್ರಶಂಸೆಗೆ ಪಾತ್ರಳಾದವಳು. ಯಥಾ ದೇವಿ ಅರುಂಧತಿ, ಅರುಂಧತಿ ದೇವಿಯಂತೆ ಇವಳಿದ್ದವಳು. ಪತಿವ್ರತೆಯಲ್ಲಿ ಅಗ್ರಗಣ್ಯಳು ಅಂತ ಇವಳಿಗೆ ಹೆಸರಿದೆ. ಈ ಆಶ್ರಮದಲ್ಲಿ ನೀವು, ನಮ್ಮ ಆಶ್ರಮಕ್ಕೆ ನೀವು ಬಂದಿದ್ದರಿಂದ ಆಶ್ರಮಕ್ಕೊಂದು ಪಾವಿತ್ರ್ಯ ಬಂದಂತಾಯಿತು ಅಂದ್ರೆ 6 ಋಷಿಗಳು. ರಾಮ ಅವರಿಗೆ ನಮಸ್ಕಾರ ಮಾಡಿ ಹೇಳಿದ, ನನ್ನ ಗುಣಗಳನ್ನು ಕಂಡು, ನನ್ನ ನಡತೆಯನ್ನು ಕಂಡು ನೀವು ಸಂತೋಷಪಟ್ಟಿರೋದಾದರೆ, ನಾನು, ನನ್ನ ಪತ್ನಿ ಸೀತೆ ಮತ್ತು ಸಹೋದರ ಲಕ್ಷ್ಮಣ, ನಮ್ಮ ನಡತೆ, ನಮ್ಮ ಸದ್ಗುಣಗಳಿಂದ ನೀವು ಸಂತೋಷಪಟ್ಟಿದ್ದೀರಿ. ನೀವು ನಮ್ಮ ಗುರುಗಳು. ನೀವು ಸಂತೋಷಪಟ್ಟಿದ್ದೀರಿ ಅಂದರೆ, ನೀವು ನಮಗೆ ಪ್ರಮಾಣ ಪತ್ರ ಕೊಟ್ಟಿದ್ದೀರಿ ಅಂದರೆ ನಾವೇ ಧನ್ಯರು. ಒಂದು ವಿಷಯವನ್ನು ನಿಮ್ಮ ಕಡೆ ನಾನು ಅರಿಕೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀನಿ. ನೀರು ಅನುಕೂಲ ಇತ್ಯಾದಿಗಳಿರುವಂಥದ್ದು ಒಂದು ಪ್ರದೇಶವನ್ನು ನಮಗೆ ಸೂಚನೆ ಮಾಡಿ. ಅಲ್ಲಿ ನಾವೊಂದು ಆಶ್ರಮ ಕಟ್ಟಿಕೊಂಡು ವಾಸ ಮಾಡ್ಕೊಳ್ತೀವಿ. ಆಗ ಅವನು ಹೇಳಿದ, ಅಗಸ್ತ್ಯ ಋಷಿಗಳು ಹೇಳಿದರು, ಇಲ್ಲೇ ಸಮೀಪದಲ್ಲಿ ಪಂಚವಟಿ ಅಂತ ಒಂದು ಪ್ರದೇಶ ಇದೆ. ಪಂಚವಟಿ ಅಂತ ನೀವೆಲ್ಲ ಕೇಳಿದ್ವಿ. ಪಂಚವಟಿ ಅಂದರೆ ಏನು? ಪಂಚಾನಾಂ ವಟಾನಾಂ ಸಮಾಹಾರ. 5 ವಟವೃಕ್ಷಗಳು, ಆಲದ ವೃಕ್ಷಗಳು ಅಲ್ಲಿದ್ದ ಜಾಗ ಅದು. ಅದಕ್ಕಾಗಿ ಅದಕ್ಕೆ ಪಂಚವಟಿ ಅಂತ ಹೆಸರು. ಅದು ಗೋದಾವರಿ ನದಿಯ ಉತ್ತರ ತೀರದಲ್ಲಿ, ಇವತ್ತಿನ ನಾಸಿಕ ಅಂತ ಏನು ಕ್ಷೇತ್ರ ಇದೆ, ಅಲ್ಲಿ ಇರೋದು ಈ ಪಂಚವಟಿ. ಅಲ್ಲಿ ನೀವು ವಾಸ ಮಾಡಿ ಅಂತ ರಾಮನಿಗೆ ಅವರು ತಿಳಿಸಿದರು. 14 ವರ್ಷ ವಾಸ ಮಾಡಬೇಕು ಅಂತ ನೀನು ತಂದೆಯ ಆಜ್ಞೆಗೆ ಅನುಸಾರವಾಗಿ ಅಪೇಕ್ಷೆ ಪಟ್ಟಿದ್ದಿ. ಅದರಲ್ಲಿ ಈಗ ಬಹುತೇಕ ಭಾಗ ಮುಗಿದು ಹೋಗಿದೆ. ನಿನ್ನ ಪ್ರತಿಜ್ಞೆಯೆಲ್ಲ ನೀನು ಈಡೇರಿಸಿಕೊಂಡು ತಂದೆ ಕಡೆಗೆ ಹೋಗಿ ಮತ್ತೆ ಸುಖವಾಗಿ ರಾಜ್ಯಭಾರ ಮಾಡ್ತಿ. ಯಯಾತಿಯನ್ನ ಅವನ ಮಕ್ಕಳು ಉದ್ಧಾರ ಮಾಡಿದ್ರಲ್ಲ ಹಿಂದೆ, ಅಷ್ಟಕ, ವಸು, ಪ್ರತರ್ಧನ ಮೊದಲಾದವರು ಆ ಯಯಾತಿಯನ್ನು ಉದ್ಧಾರ ಮಾಡಿದ್ರು. ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಯಯಾತಿ ನಾನಾ ಪುಣ್ಯಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿದ್ದ. ಅವನ ಪುಣ್ಯ ಎಲ್ಲ ಮುಗಿದ ಮೇಲೆ ಅವನು ಹೊರಗೆ ದಬ್ಬಿದ್ರಂತೆ. ಅವನು ಬಂದು ತನ್ನ ಮಕ್ಕಳ ನಡುವೆ ಬಿದ್ದ. ಮಕ್ಕಳು ತಮ್ಮ ಪುಣ್ಯವನ್ನು ಕೊಟ್ಟು ಮತ್ತೆ ಅವನ ಸ್ವರ್ಗಕ್ಕೆ ಏರಿಸಿದ್ರು ಅಂತ ಕಥೆ ಬಂದಿತ್ತು. ಹಾಗೆ ನೀನು ನಿಮ್ಮ ತಂದೆಯನ್ನು ಕಾಪಾಡಿದೆ, ಪಾರು ಮಾಡಿದ್ದೆ. ನೀನು ವನವಾಸಕ್ಕೆ ಬರೋ ಮನಸ್ಸು ಮಾಡಿಲ್ಲದೆ ಇದ್ರೆ ಸುಳ್ಳಾಡಿದ ದಶರಥ ಅಂತ ಆಗ್ತಿತ್ತು. ನನಗೆ ಎಲ್ಲ ಸಂಗತಿಗಳು ಗೊತ್ತು, ನಿಮ್ಮ ರಾಜ್ಯದಲ್ಲಿ ನಡೆದದ್ದೆಲ್ಲ ಒಂದು ರಹಸ್ಯ. ಯಾಕೆಂದರೆ ನಿಮ್ಮ ತಂದೆ ದಶರಥನ ಬಗ್ಗೆ ನನಗೆ ಸ್ನೇಹ ಇತ್ತು ಮತ್ತು ನನ್ನ ತಪಸ್ಸಿನ ಪ್ರಭಾವ. ಈ 2 ಕಾರಣಗಳಿಂದ ಯೋಗಶಕ್ತಿಯಿಂದಲೂ ತಿಳ್ಕೊಂಡೆ. ಮತ್ತು ಅವರ ಅಗಸ್ತ್ಯನ ಅನುಯಾಯಿಗಳು ಯಾರಾದರೂ ಆ ಕಡೆ ಸಂಚಾರ ಮಾಡುವವರು ಅವ್ರಿಗೆ ಹೇಳಿದ್ದಿರಬೇಕು. ನೀನು ನನ್ನಲ್ಲೇ ಒಂದು ವೇಳೆ ವಾಸ ಮಾಡ್ಕೊಂಡಿದ್ಬಿಟ್ರೆ ಇಲ್ಲಿ ನಿನಗೆ ತೊಂದರೆ ಹೆಚ್ಚು. ಜನ ನಿನಗೆ ದರ್ಶನ ಮಾಡ್ಲಿಕ್ಕೆ ಬರೋರು ಮೇಲಿನ ಮೇಲೆ ಬರ್ತಿರ್ಬೋದು. ಅದಕ್ಕಾಗಿ ಪಂಚವಟಿಗೆ ಹೋಗು. ಅಲ್ಲಿ ನಿನಗೂ, ಲಕ್ಷ್ಮಣನಿಗೂ, ಸೀತೆಗೂ ಬಹಳ ಅನುಕೂಲ ಆಗ್ತದೆ. ಎಲ್ಲ ಥರದ ಗಡ್ಡೆ ಗೆಣಸುಗಳು, ನೀರು, ಇದರ ಅನುಕೂಲ ಇದೆ. ಅಲ್ಲಿರುವ ತಪಸ್ವಿಗಳನ್ನು ರಾಕ್ಷಸರ ಉಪಟಳದಿಂದ ನೀನು ಪಾರು ಮಾಡಬೇಕು. ಅಲ್ಲೊಂದು ಕಡೆ ಹಿಪ್ಪೆ ಮರಗಳ ಕಾಡು ಕಾಣ್ತಾ ಇದೆಯಲ್ಲ ದೂರದಲ್ಲಿ ನೋಡು. ಆ ಕಾಡಿನ ಉತ್ತರ ಭಾಗಕ್ಕೆ ಪ್ರಯಾಣ ಮಾಡು. ಅಲ್ಲಿಂದ ಮುಂದೊಂದು ಆಲದ ಮರ ಸಿಗ್ತದೆ. ಅಲ್ಲಿಂದ ಮುಂದೆ ಮರಗಳಿಲ್ಲದಂಥ ಒಂದು ದಿಬ್ಬದ ಪ್ರದೇಶ. ಅಲ್ಲಿಂದ ದಿಬ್ಬವನ್ನು ಹತ್ತಿ ಹೋದರೆ ಒಂದು ಪರ್ವತ. ಆ ಪರ್ವತದ ಹತ್ತಿರವೇ ಪಂಚವಟಿ ಅಂತ ಪ್ರದೇಶ. ಅಲ್ಲಿ ವಾಸ ಮಾಡು, ಹೋಗು ಅಂತ ಅವನಿಗೆ ಅಗಸ್ತ್ಯರು ಆದೇಶ ಕೊಟ್ಟರು. ಅವನು ಅವರಿಗೆ ನಮಸ್ಕಾರ ಮಾಡಿ ಆ ಬಿಲ್ಲು, ಬಾಣ ಇತ್ಯಾದಿಗಳನ್ನು ತಮ್ಮ ಬೆನ್ನಿಗೆ ಬೀದ್ಕೊಂಡು ಅಲ್ಲಿಂದ ಮುಂದೆ ಅವನು ಪ್ರಯಾಣ ಮಾಡಿದ. 13ನೇ ಸರ್ಗ ಮುಕ್ತಾಯಾಗಿದೆ. 14ನೇ ಸರ್ಗದಲ್ಲಿ ಜಟಾಯು ಮತ್ತು ರಾಮ ಭೇಟಿಯಾದಂಥ ಸಂಗತಿಯ ವರ್ಣನೆ ಇದೆ. ಒಂದು ದೊಡ್ಡ ಹದ್ದನ್ನು ನೋಡಿದಂತೆ ರಾಮ. ಒಂದು ಭಯಂಕರ ಪರಾಕ್ರಮಿ, ಅದು ದೊಡ್ಡ ಶರೀರ ಬೇರೆ ಇತ್ತು. ಆಲದ ಮರದ ಮೇಲೆ ಕುತ್ಕೊಂಡಿತ್ತು. ಅದು ಯಾವುದೋ ರಾಕ್ಷಸ ಇದ್ದಿರಬೇಕು ಅಂತ ಅನಿಸ್ತು ರಾಮನಿಗೆ. ಅದಕ್ಕಾಗಿ ನೀ ಯಾರು ಅಂತ ಅದನ್ನ ಕೇಳಿದೆ. ವತ್ಸಮಾಂ ವಿದ್ಧಿ ವಯಸ್ಸಂ ಪಿತುರಾತ್ಮನಃ. ನಿಮ್ಮ ತಂದೆಗೆ ದಶರಥನಿಗೆ ನಾನು ಸ್ನೇಹಿತ ಅಂತ ಹೇಳಿದ ಹದ್ದು. ಅದನ್ನು ಸತ್ಕಾರ ಮಾಡಿದ. ಅದರ ಕುಲ, ಅದರ ಹೆಸರು ಇತ್ಯಾದಿಗಳನ್ನು ಅದೆಲ್ಲ ಶ್ರವಣ ಮಾಡಿದ. ನನಗೀಗ ಸಾಂದರ್ಭಿಕವಾಗಿ ನೆನಪಿಗೆ ಬರ್ತಿಲ್ಲ. ಜಟಾಯು, ಸಂಪಾತಿ,
ಇವರಿಬ್ಬರು ಕೂಡ ಅರುಣನ ಮಕ್ಕಳು ಅಂತ ಇಲ್ಲಿ ಓದಿದ್ದನ್ಕೋ. ಗರುಡನ ತಮ್ಮನೋ ಅಣ್ಣನೋ ಇದ್ದಾನಲ್ಲ ಅರುಣ, ಆ ಅರುಣನ ಮಕ್ಕಳು ಇವರಿಬ್ರು ಜಟಾಯು ಸಂಪಾತಿ ಅಂತ ಎಲ್ಲೋ ಓದಿದ್ದನ್ಕೋ. ಅಂತೂ ಒಂದು ದಿವ್ಯ ಕುಲನೇ ಅವ್ರದ್ದು. ತನ್ನ ಕುಲವನ್ನು ಆತ ಹೇಳಿದ ಅಂತಿದೆ ಇಲ್ಲಿ ಮುಂದೆ. ಸಕಲ ಪ್ರಾಣಿಗಳ ಉತ್ಪತ್ತಿ, ಪ್ರಜಾಪತಿಗಳ ಬಗ್ಗೆ ಎಲ್ಲ ಮಾಹಿತಿ ಹೇಳಿದವನು ಆ ಜಟಾಯು, ಜ್ಞಾನಿಯಾಗಿದ್ದವನು. ರಾಮ ಕೇಳಿದ್ದಕ್ಕೆ ಅದನ್ನೆಲ್ಲ ಹೇಳಿ ಪ್ರಾರಂಭ ಮಾಡಿದ. ಪ್ರಜಾಪತಿಗಳಲ್ಲಿ ಕರ್ದಮ ಮೊದಲನೆಯವನು, ವಿಕೃತ, ಶೇಷ ನಾಲ್ಕನೆಯವನು, ಸಂಶಯ, ಬಹುಪುತ್ರ, ಸ್ಥಾಣು, ಮರೀಚಿ, ಅತ್ರಿ, ಕ್ರತು, ಹತ್ತನೆಯವರು ಪುಲಸ್ತ್ಯ, ಅಂಗಿರಸ್, ಪ್ರಚೇತಸ, ಪುಲಹ, ದಕ್ಷ ಪ್ರಜಾಪತಿ 14ನೆಯವನು, ವಿವಸ್ವಾನ್ 15, ಅರಿಷ್ಟನೇಮಿ 17ನೆಯವನು, ಕೊನೆಯವನಾದವನೇ ಕಶ್ಯಪ. ಆ ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಮಕ್ಳಿದ್ರು. ಆ ಕಶ್ಯಪ ಏನಿದ್ನಲ್ಲ ಅವನು ದಕ್ಷ ಪ್ರಜಾಪತಿ 60 ಜನ ಹೆಣ್ಮಕ್ಳ ನಡುವೆ 8 ಜನನ್ನ ತಾನು ಮದುವೆ ಆದ. ಅದಿತಿ, ದಿತಿ, ಧನು, ಕಾಲಿಕ, ತಾಮ್ರ, ಕ್ರೋಧವಶ, ಮನು, ಅನಲ ಅಂತ ಹೀಗೆ ಇಷ್ಟು ಜನ ನಾವು ಮದುವೆ ಆದ. ಎಲ್ಲ ಹರಿವಂಶದಲ್ಲೆಲ್ಲ ಬೇರೆ ಬೇಕಾದ ಕಡೆ ಬಂದಿದ್ದೆ. ಈಗ ಜಟಾಯು ಯಾರು, ಸಂಪಾತಿ ಯಾರು, ಇದು ಎಲ್ಲ ನಮ್ಗೆ ಗೊತ್ತಿತ್ತು, ಮರ್ತೋಗಿದೆ. ಅದು ಆಕಸ್ಮಿಕವಾಗಿ ಇಲ್ಲೇ ಬಂತು. ಈಗ ಅದಿತಿಯ ಮಕ್ಕಳೇ ದೇವತೆಗಳು, ಅದೆಲ್ಲ ಗೊತ್ತಿದೆ. ದ್ವಿತೀಯ ಮಕ್ಕಳು ದೈತ್ಯರು, ರಾಕ್ಷಸರವರು. ಧನುವಿನ ಮಕ್ಕಳು ದಾನವರು. ಕಾಲಿಕೆಯ ಮಕ್ಕಳು ಕಾಲಕೇಯರು ಅಂತೇಳಿ. ತಾಮ್ರ, ಕ್ರೋಧವಶ ಇವರೆಲ್ಲ ಕೆಲವರಲ್ಲಿ ಬೇರೆ ಪಕ್ಷಿಗಳು, ಆಮೇಲೆ ಹಾವುಗಳು, ಹೀಗೇನೇನೋ ಕೆಲವು ಕಡೆ ಹುಟ್ಟಿದ್ದಿತ್ತು. ನೀವು ಇಡೀ ಜಗತ್ತನ್ನೆಲ್ಲ ತುಂಬುವಂಥ ಮಕ್ಕಳನ್ನು ಪಡ್ಕೊಳ್ಳಿ ಅಂತ ಹೇಳಿದ ಕಶ್ಯಪ ತನ್ನ ಮಕ್ಕಳಿಗೆ. ಅದರಲ್ಲಿ ಅದಿತಿ, ಧನು, ದಿತಿ, ಕಾಲಿಕ ಈ 4 ಜನ ಮಕ್ಕಳನ್ನ ಕಶ್ಯಪನ ಮೂಲಕ ಪಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿದ್ರು. ಉಳಿದವರಿಗೆ ಅದು ಇಷ್ಟವೇ ಆಗಲಿಲ್ಲಂತೆ. ಅದಿತಿ ಏನು ಮಾಡಿದ್ಲು, 33 ಜನ ದೇವತೆಗಳನ್ನ ಮಕ್ಕಳನ್ನಾಗಿ ಪಡೆದುಕೊಂಡ್ಲು. 33 ಗಣಗಳು ಅಂತ ಇದ್ದಿರ್ಬೋದು. ಅದನ್ನು 12 ಆದಿತ್ಯರು, ಏಕಾದಶಿ ರುದ್ರರು, 8 ವಸುಗಳು, ಅಶ್ವಿನಿ ದೇವತೆಗಳು, ಇವರೆಲ್ಲ ಆ 33 ಜನ ದೇವತೆಗಳು. 12 ಆದಿತ್ಯರಲ್ಲೇ ಇಂದ್ರ, ಆಮೇಲೆ ವಾಮನ ರೂಪಿಯಾದ ಭಗವಂತ, ಇವರೆಲ್ಲ ಸೂರ್ಯ ಅವನು ಕೂಡ. ದಿತಿ ದೈತ್ಯರನ್ನ ಮಕ್ಕಳನ್ನಾಗಿ ಪಡೆದುಕೊಂಡ್ಲು. ಈ ಭೂಮಿಯೆಲ್ಲ ಮೊದಲು ದೈತ್ಯರ ಅಧೀನದಲ್ಲೇ ಇತ್ತು. ಧನು ಅಂತ ಮತ್ತೊಬ್ಬಳು ಏನಿದ್ದಲ್ಲ ಅವಳು ಅಶ್ವಗ್ರೀವ ಅನ್ನೋ ಮಗನನ್ನು ಪಡ್ಕೊಂಡ್ಲು. ಕಾಲಕ ಅಂತನವಳು ಕಾಲಕರು ಮತ್ತು ನರಕ ಅಂತ ಒಂದು 2 ಮಕ್ಕಳನ್ನು ಪಡ್ಕೊಂಡ್ಲು. ಕೆಲವು ಕಡೆ ಬೇರೆ ಕಡೆ ಹೇಳಿರೋ ಪ್ರಕಾರ ಕಾಲಕೇಯರು ಒಂದು ಗುಂಪೆ ಅವಳಿಂದ ಹುಟ್ಟಿತು ಅಂತಿದೆ. ತಾಮ್ರ ಅಂತನವಳು ಏನಿದ್ಲು ಅವಳು 5 ಜನ ಹೆಣ್ಮಕ್ಳನ್ನ ಹುಟ್ಟಿಸಿರ್ಲಂತೆ. ಗಂಡು ಮಕ್ಕಳನ್ನ ಯಾಕೋ ಹುಟ್ಟಿಸೋ ಮನಸ್ಸಾಗಲಿಲ್ಲ ಅವಳಿಗೆ. ಹೆಣ್ಮಕ್ಳೇ ಹುಟ್ಟಿದ್ರೆ ಕ್ಷೇಮ ಅಂತ ಅನಿಸ್ತೇನ. ಅದಕ್ಕೆ ಅವಳು ಕ್ರೌಂಚಿ, ಭಾಸಿ, ಶೇನಿ, ಧೃತರಾಷ್ಟ್ರಿ ಮತ್ತು ಶುಕಿ ಇದನ್ನೆಲ್ಲ ಹಿಂದೆ ಶ್ರವಣ ಮಾಡಿದೆ. ಆ 5 ಜನ ಹೆಣ್ಮಕ್ಳನ್ನು ಪಡ್ಕೊಂಡ್ಲು. ಆ 5 ಕನ್ಯೆಯರಿಂದ ಪಕ್ಷಿಗಳ ಸಂತಾನ ಪ್ರಾರಂಭ ಆಗಿಬಿಡ್ತು. ಕ್ರೌಂಚಿ ಎನ್ನುವಳು ಗೂಬೆಗಳನ್ನು ಹೆತ್ತಳು. ಭಾಸಿ ಎನ್ನುವಳು ಭಾಸ ಪಕ್ಷಿಗಳನ್ನು ಹೆತ್ತಳು. ಶೇನಿ ಎನ್ನುವಳು ಶೇನಗಳನ್ನು, ಗೃದ್ಧಗಳನ್ನು, ಹದ್ದುಗಳನ್ನು ಹೆತ್ತಳು. ಮಹಾಭಾರತದ ಪ್ರಕಾರ ಹಿಂದಿನ ವಿಕಾಸಗಳು ಶ್ರವಣ ಮಾಡಿದ್ವಿ. ಅವನಿಗೆ 13 ಜನ ಪತ್ನಿಯರು ಅಂತಿದೆ. ಮತ್ತೊಂದು ಕೆಲವು ಕಡೆ 14 ಜನ ಪತ್ನಿಯರು ಅಂತಿದೆ. ಅದಿತಿ, ದಿತಿ, ಧನು, ಕಾಲ, ಧನಾಯು, ಸಿಂಹಿಕ, ಕ್ರೋಧ, ಪ್ರಧ, ವಿಶ್ವ, ವಿನತ, ಕಪಿಲ ಮತ್ತು ಮುನಿ, ಕದ್ರು, ಹೀಗೆ 13 ಜನ ಪತ್ನಿಯರು ಕೆಲವು ಕಡೆ, 14 ಜನ ಅಂತ ಕೆಲವು ಕಡೆ, ಇಲ್ಲಿ 8 ಜನ ಅಂತ ಹೀಗೆ ಮಾತಿದೆ. ಧೃತರಾಷ್ಟ್ರಿ ಅಂತ ಅವಳೇನು ಮಗಳಿದ್ಲು, ಅವಳು ಹಂಸಗಳನ್ನು, ಕಲಹಂಸಗಳನ್ನು, ಹಂಸದ ಪ್ರಭೇದ ಅಂತದಲ್ಲ, ಕಪ್ಪು ಬಣ್ಣದ ಹಂಸಗಳು, ಬಿಳಿ ಬಣ್ಣದ ಹಂಸಗಳು, ಚಕ್ರವಾಕ ಪಕ್ಷಿಗಳನ್ನು ಹೆತ್ತಳು. ತಾಮ್ರ ಅನ್ನುವಳ ಮಗಳು ಶುಕಿ ಅಂತ ಏನಿದ್ಲಲ್ಲ ಅವಳು ನತ ಅನ್ನುವಳನ್ನ ಹೆತ್ತಳು. ನತ ಅನ್ನುವಳಿಗೆ ವಿನತ ಅಂತನ್ನುವಂಥ ಒಂದು ಹೆಣ್ಣು ಮಗು ಹುಟ್ಟಿತು. ಕ್ರೋಧವಶ ಅಂತ ಏನಿದ್ಲು ಅವಳು ಕಶ್ಯಪನ 6ನೇ ಪತ್ನಿ. ಅವಳು ಮೃಗಿ, ಮೃಗಮಂದ, ಹರಿ, ಭದ್ರ, ಮದ, ಮಾತಂಗಿ, ಶಾರ್ದೂಲಿ, ಶ್ವೇತ, ಸುರಭಿ, ಸುರಸ, ಕದ್ರುಕ ಅನ್ನುವಂಥ 10 ಜನ ಹೆಣ್ಮಕ್ಳನ್ನು ಕಶ್ಯಪನಿಂದ ಪಡೆದುಕೊಂಡ್ಲು.
ಮೃಗಗಳೆಲ್ಲವೂ ಆ ಮೃಗಿ ಅನ್ನುವಳು ಮಕ್ಕಳು. ಮೃಗಮಂದ ಅನ್ನುವಳಿಗೆ ಕರಡಿಗಳು, ಆಮೇಲೆ ಚಮರಿ ಮೃಗಗಳು. ಚಮರಿ ಮೃಗ ಅಂದರೆ ಈ ಬಾಲ ತಯಾರು ಮಾಡ್ತಾರಲ್ಲ ಚಾಮರ, ಆ ಚಾಮರ ಅನ್ನೋ ಹೆಸರು ಬಂದಿದೆ ಚಮರಿ ಮೃಗಗಳ ಬಾಲವನ್ನು ತಯಾರಾಗಿದ್ದರಿಂದ. ಅವು ಎಂಥವು ಅಂದರೆ ಕಪ್ಪು ಬಣ್ಣದ ಚಮರಿ ಮೃಗಗಳು ಮತ್ತು ಬಿಳಿ ಬಣ್ಣದ ಚಮರಿ ಮೃಗಗಳು. ಅವೆರಡನ್ನೂ ಆಕೆ ಹೆತ್ತಳು. ಭದ್ರಮದ ಅನ್ನುವವಳು ಇರಾವತಿ ಎನ್ನುವಂಥ ಹೆಣ್ಮಗಳಿಗೆ ಜನ್ಮ ಕೊಟ್ಟಳು. ಆ ಇರಾವತಿ ಅನ್ನುವವಳಲ್ಲೇ ಐರಾವತ ಅನ್ನುವಂಥ ಆನೆ ಹುಟ್ಟಿತು. ಐರಾವತ ಅನ್ನೋದೊಂದು ಬರೀ ಆನೆ ಅಲ್ಲ, ಅದು ಆನೆಗಳಿಗೆ ಅಭಿಮಾನಿಯಾದ ದೇವತೆ. ಅದು ದೇವತೆಯ ರೂಪವನ್ನು ತಾಳಬಲ್ಲದು, ಆನೆಯ ರೂಪವನ್ನು ತಾಳಿ ಇಂದ್ರನ ಸೇವೆಯನ್ನು ಮಾಡಬಲ್ಲದು. ಆ ಥರ ಅದು. ಹರಿ ಅಂತೇನಿದ್ದು ಅವಳಿಗೆ ಸಿಂಹಗಳು ಹುಟ್ಟಿದವು. ಹರಿ ಅನ್ನೋದು ಸಿಂಹಕ್ಕೊಂದು ಪರ್ಯಾಯ ಪದನೂ ಹೌದು. ಹೀಗೆ ವಾನರಗಳು, ಸಿಂಹಗಳು ಆ ಹರಿ ಅನ್ನುವಲ್ಲಿ ಹುಟ್ಟಿದ್ರು. ಹರಿ ಅನ್ನೋದು ಸಿಂಹಕ್ಕೂ ಪರ್ಯಾಯ ಪದ, ವಾನರಕ್ಕೂ ಪರ್ಯಾಯ ಪದ. ಹಾಗಾಗಿ ಹರೀಶ ಅನ್ನುವ ಶಬ್ದ ಶ್ರೇಷ್ಠ ಸಿಂಹ ಅಂತ ಅರ್ಥ ಕೊಟ್ಟಂತೆ ಕಪಿಶ್ರೇಷ್ಠ ಅನ್ನೋ ಅರ್ಥನೂ ಕೊಡ್ತದೆ ಹರೀಶ ಅನ್ನೋ ಶಬ್ದ. ಕುದುರೆಗೂ ಇದ್ದಿರ್ಬೇಕು ಪರ್ಯಾಯ ಪದಗಳು, ನನಗೂ ನೆನಪಿಲ್ಲ, ಇದ್ದಿರ್ಬೇಕು. ಸಂಸ್ಕೃತದ ಪರ್ಯಾಯ ಪದದಲ್ಲೇ ಇದ್ದಿರ್ಬೇಕು ಅದು. ಶಾರ್ದೂಲಿ ಅಂತ ಏನಿದ್ದು ಅವಳು ಕೆಲವು ಮಂಗಗಳನ್ನು ಮತ್ತು ಹುಲಿಗಳನ್ನು ಹುಟ್ಟಿಸಿದ್ಲು. ಆ ಮಂಗಗಳು ಎಂಥದ್ದು ಅಂದರೆ ಗೋವಿನ ಬಾಲದಂತೆ ಬಾಲ ಇದ್ದದ್ದು, ಸಾಧಾರಣ ಮಂಗ ಅಲ್ಲದು. ಹಸುವಿನ ಬಾಲದಂತೆ ಬಾಲ ಇದ್ದಂಥ ಕೋತಿಗಳು ಮತ್ತು ಹುಲಿಗಳನ್ನು ಹೆತ್ತಳು. ಮಾತಂಗಿ ಅನ್ನುವಲ್ಲಿ ಆನೆಗಳು, ಶ್ವೇತ ಅನ್ನುವಳು ಅಷ್ಟದಿಗ್ಗಜಗಳನ್ನು, ಆ ದಿಗ್ಗಜ ದೇವತೆಗಳನ್ನು ಹೆತ್ತಳು. ಸುರಭಿ ಅನ್ನುವಳು ರೋಹಿಣಿ ಮತ್ತು ಗಂಧರ್ವಿ ಅನ್ನುವಂಥ ಇಬ್ಬರು ಹೆಣ್ಮಕ್ಳನ್ನು, ಅವರಿಬ್ಬರು ಧೇನುಗಳು, ಆಕಳುಗಳಿದ್ದಿರಬೇಕು. ಅದೇನು ಹೇಳ್ತು ಆ ಹದ್ದು, ಭೂತಗಳ ಉತ್ಪತ್ತಿ, ಜಗತ್ತಿನ ಸೃಷ್ಟಿಯೆಲ್ಲ ಹೇಗಾಯಿತು ಅಂತ ನಾನು ಹೇಳ್ತಿದ್ದೇನೆ. ಇದು ಬರೀ ನನ್ನ ಕುಲದೊಂದು ಉತ್ಪತ್ತಿ ಅಲ್ಲ, ಇದರಿಂದ ನಿನಗೆ ಮಂಗಳ ಆಗಲಿ ಅಂದಿತ್ತು. ಭಗವಂತನಿಗೆ ಮಂಗಳ ಆಗಲಿ ಅಂತಂದರೆ ಶ್ರವಣ ಮಾಡೋರಿಗೆ, ಹೇಳೋರಿಗೆ, ಕೇಳೋರಿಗೆಲ್ಲ ನಮಗೂ ಮಂಗಳ ಆಗಲಿ ಅಂತದ್ದು ಅರ್ಥ. ರೋಹಿಣಿ ಅನ್ನುವವಳು ಹಸುಗಳನ್ನು ಹೆತ್ತಳು. ಗಂಧರ್ವಿ ಕುದುರೆಗಳನ್ನು ಹೆತ್ತಳು. ವಾಜಿವಾಹಾರ ಗಂಧರ್ವ ಹಯ ಸೈಂಧವ ಸಪ್ತಯ ಅಂತ ಕುದುರೆಗೆ ಪರ್ಯಾಯ ಪದ. ಗಂಧರ್ವ ಅನ್ನೋದು ಕುದುರೆಗೂ ಒಂದು ಪರ್ಯಾಯ ಪದ. ಹಾಗಾಗಿ ಗಂಧರ್ವಿ ಅನ್ನುವಳು ಹೆತ್ತ ಜೀವಿಗಳೇ ಆ ಕುದುರೆಗಳು. ಸುರಸ ಅನ್ನುವವಳು ನಾಗಗಳನ್ನು, ಕದ್ರು ಅನ್ನುವವಳು ಸರ್ಪಗಳನ್ನು. ಹಾವೇನು ಪ್ರಭೇದಗಳಿದ್ದಿರ್ಬೇಕು ಅವೆಲ್ಲ. ಮನು ಅನ್ನುವವಳು ಬ್ರಾಹ್ಮಣ, ಕ್ಷತ್ರ, ವೈಶ್ಯ, ಶೂದ್ರ ಅನ್ನುವಂಥ 4 ಜಾತಿಯ ಮಕ್ಕಳನ್ನು ಕೂಡ ಹೆತ್ತಳು. ಮುಖತೋ ಬ್ರಾಹ್ಮಣ ಜಾತಾ ಉರಸಃ ಕ್ಷತ್ರಿಯಾಸ್ತಥಾ ಊರುಭ್ಯಾಂ ಜಜ್ಞರೇ ವೈಶ್ಯಾಹ ಪದ್ಭ್ಯಾಂ ಶೂದ್ರ ಇತಿ ಶ್ರುತಿ. ವೇದ ಏನು ಹೇಳ್ತದೆ ಅಂದರೆ, ಪುರುಷ ಸೂಕ್ತ ಮೊದಲಾದದ್ದು, ಪರಬ್ರಹ್ಮನ ಮುಖದಿಂದ ಬ್ರಾಹ್ಮಣರು, ಎದೆಯಿಂದ ಕ್ಷತ್ರಿಯರು, ತೊಡೆಗಳಿಂದ ವೈಶ್ಯರು, ಕಾಲುಗಳಿಂದ ಶೂದ್ರರು ಹುಟ್ಟಿದ್ರು ಅಂತ ಹೇಳ್ತದೆ. ಕಶ್ಯಪನ 8ನೇ ಪತ್ನಿ ಅನಲ ಅಂತಿದ್ದಲ್ಲ, ಅವಳು ವೃಕ್ಷಗಳನ್ನು ಪಡೆದುಕೊಂಡ್ಳು. ಕಶ್ಯಪನ ಹೆಂಡತಿ ತಾಮ್ರ ಅಂತ ಏನಿದ್ಲಲ್ಲ, ಅವಳಲ್ಲಿ ಶುಕಿ ಅಂತ ಹುಟ್ಟಿದ್ದು ಅಂತ ನಾವು ಹಿಂದೆ ಹೇಳಿದ್ದೆ. ಆ ಶುಕಿಗೆ ನತಾ ಮಗಳು, ಅವಳಿಗೆ ವಿನತಾ ಮಗಳು. ಆ ಕ್ರೋಧವಶ ಅನ್ನುವವಳ ಮಕ್ಕಳು ಸುರಸ ಮತ್ತು ಕದ್ರುಕ ಅಂತ ಅನ್ನೋರಿಬ್ಬರು ಕೂಡ ಅಕ್ಕ ತಂಗಿಯರು. ಕದ್ರು ಅನ್ನುವವಳು ಶೇಷನಾಗನನ್ನ ಮಗನನ್ನಾಗಿ ಪಡೆದುಕೊಂಡು ಉಳಿದ ನಾಗಗಳ ಜೊತೆ, ಉಳಿದೆಲ್ಲ ಇದ್ದು ಅದರಲ್ಲಿ ಶೇಷನಾಗ ಒಬ್ಬ. ಆತ 1000 ಹೆಡೆ ಇದ್ದವನು ಮತ್ತು ಇಡೀ ಭೂಗೋಳವನ್ನು ತನ್ನ ತಲೆಯ ಮೇಲೆ ಧರಿಸಿದವನು. ಸಂಪಾತಿ ಮತ್ತು ನಾನು ಇಬ್ಬರು ಅರುಣನ ಮಕ್ಕಳು ಅಂತ ನಾ ಆವಾಗ ಹೇಳಿದ್ನಲ್ಲ, ಅದು ಇಲ್ಲಿ ಮಾಹಿತಿ ಬಂತು. ಸಂಪಾತಿ ನನ್ನ ಅಣ್ಣ. ಶೇನಿ ಅಂತ ಏನಿದ್ದಲ್ಲ, ಅವಳ ಪುತ್ರ ನಾನು ಜಟಾಯು. ಹೀಗೆ ತನ್ನ ಇತಿಹಾಸವನ್ನೆಲ್ಲ ಹೇಳ್ಕೊಳ್ತು. ಇಷ್ಟೆಲ್ಲ ಹೇಳಿ, ನಿನಗೊಂದು ಅಪೇಕ್ಷೆ ಇರೋದಾದ್ರೆ ನೀನು ಇಲ್ಲೇ ವಾಸ ಮಾಡು, ನಿನಗೆ ನಾನು ಸಹಾಯಕನಾಗಿರ್ತೇನೆ, ನಿನ್ನ ಕುಟುಂಬಕ್ಕೆ ನಾನು ರಕ್ಷಕನಾಗಿರ್ತೇನೆ ಅಂತದ್ದು. ರಾಕ್ಷಸರಿದ್ದಾರೆ, ಒಂದು ಕಡೆಯಿಂದ ಒಂದು ಕಡೆ ಸಂಚಾರ ಮಾಡೋದು ಸುಲಭ ಅಲ್ಲ. ನೀನು ಲಕ್ಷ್ಮಣ ಆಶ್ರಮದಿಂದ ಹೊರಗಿಲ್ಲಾದರೂ ಹೋದರೆ ನಿನ್ನ ಪತ್ನಿಯನ್ನು ಕಾಪಾಡಲಿಕ್ಕೆ ನಾನು ಇರ್ತೇನೆ ಅಂದಿತ್ತದು. ಅದನ್ನು ಆಲಿಂಗನ ಮಾಡಿದ ರಾಮ. ತನ್ನ ತಂದೆಗೂ ಜಟಾಯುವಿಗೂ ಇದ್ದಂಥ ಸ್ನೇಹ, ಅದು ರಾಮಾಯಣದಲ್ಲಿ ಬಂದಿಲ್ಲ ಅಂತ ಸ್ನೇಹ ಇದ್ದದನ್ನ ಮತ್ತೆ ಕೇಳಿದಂತೆ. ನೀನು ನನ್ನ ತಂದೆ ಸ್ನೇಹಿತರು ಅಂತ ಎಲ್ಲಾದರೂ ವಿವರಗಳನ್ನು ಹೇಳು ಅಂತ ಕೇಳಿ ಸಂತೋಷಪಟ್ಟ ರಾಮ. ಜಟಾಯುವಿನ ಪ್ರಾರ್ಥನೆಯನ್ನು ಒಪ್ಪಿದ. ತಾನಿಲ್ಲದೆ ಇದ್ದಾಗ ಸೀತೆಯನ್ನು ರಕ್ಷಣೆ ಮಾಡು ಅಂತ ಅದಕ್ಕೆ ಹೇಳಿದ.
ಇನ್ನು ಋಷಿಗಳ ಶತ್ರುಗಳು ಏನಿದ್ದಾರೆ ರಾಕ್ಷಸರು ಅವರನ್ನೆಲ್ಲ ಮಿಡತೆಗಳನ್ನು ಸಂಹಾರ ಮಾಡಿದಂತೆ ಸಂಹಾರ ಮಾಡಿಬಿಡಬೇಕು. ಇನ್ನು ರಾಕ್ಷಸ ಸಂಹಾರ ಮುಗಿಸಿ ಇನ್ನು ಸ್ವಲ್ಪ ಕಾಲ ಬಾಕಿ ಉಳಿದಿದ್ದು ಅಯೋಧ್ಯೆಗೆ ಮರಳೋದ್ರೊಳಗೆ ರಾಕ್ಷಸ ಸಂಹಾರ ಎಲ್ಲ ಮುಗಿಸಬೇಕು ಅಂತ ರಾಮ ಆಲೋಚನೆ ಮಾಡಿ ಪಂಚವಟಿಯ ಕಡೆಗೆ ಪ್ರಯಾಣ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 14ನೇ ಸರ್ಗ ಮುಕ್ತಾಯ ಆಗಿದೆ.